ನೋಡಿ ಇಲ್ಲೇ ಕೊಟ್ಟಿದೀವಲ್ಲ, ಎಲ್ಲ ಬಾಕಿಗಳು ಇಲ್ಲೇ ಇದಾವೆ. ನಿಮ್ಗೆ ಏನ್ ಬೇಕೋ ಕೇಳ್ಬೋದು, ನೀವು ನಿಮ್ಗೆ ಏನ್ ಬೇಕಾದ್ರೆ ಡೈರೆಕ್ಟ್ ಆಗಿ ಕನೆಕ್ಷನ್ ಅಲ್ಲಿ ಇರ್ಬೋದು. ನಿಮ್ ಡಿಮ್ಯಾಂಡ್ ಏನಿದೆಯೋ ಅದಕ್ಕೆ ಕರೆಕ್ಟಾಗಿ ಕೆಲಸ ಮಾಡೋನ್ ತಗೊಳ್ಳೋದೇ ಈ ಸಿಸ್ಟಮ್. ಅರ್ಥ ಆಯ್ತಾ? ನೀವು ಕಂಟಿನ್ಯೂಸ್ ಆಗಿ 5 ವರ್ಷ ಕನೆಕ್ಷನ್ ಅಲ್ಲಿ ಇರುವಂತ ಒಂದು ಸಿಸ್ಟಮ್ ಇದು ಆಸ್ಪಿರೆಂಟ್ ಜೊತೆ. ಅದು ಬರೀ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಆಮೇಲೆ ಎಲೆಕ್ಷನ್ ಗೆದ್ರ ಮೇಲೆ ಅವ್ರು ಸಿಗಲ್ಲ ಅಥವಾ ಕನೆಕ್ಟ್ ಮಾಡಕ್ ಆಗಲ್ಲ. ಆ ಥರ ಎಲ್ಲ ಇದ್ದಾಗ ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಎಲ್ಲ ಎಷ್ಟೊಂದು ರಿಫಾರ್ಮ್ಸ್ ಆಗಿದೆ, ಬರ್ತಾ ಇದೆ, ಎಷ್ಟೊಂದು ಒಂದು ಯಾವ್ದೋ ಟೈಪ್ ರೈಟರ್ ಇದ್ದ ಕಾಲದಲ್ಲಿ ಕಂಪ್ಯೂಟರ್ ಬಂತು, ಕಂಪ್ಯೂಟರ್ ಆದ್ಮೇಲೆ ಇನ್ನೊಂದು ಬಂತು, ಎಲ್ಲ ಇದರಲ್ಲೂ ರಿಫಾರ್ಮ್ಸ್ ಆಗ್ತಾ ಇದೆ. ಹಂಗೆ ಪಾಲಿಟಿಕ್ಸ್ ಅಲ್ಲಿ ರಿಫಾರ್ಮ್ಸ್ ಆಗ್ಬೇಕೋ ಇಲ್ವೋ? ಆಗ್ಬೇಕು ತಾನೆ. ಆ ಥರ ಒಂದು ಪ್ರಯತ್ನ ಅಷ್ಟೇ ಇದು. ನೋಡೋಣ, ನಾಳೆ ಇದು ಜನರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಏನ್ ಗುರುವೆ? ಅಲ್ಲ, ಅದನ್ನ ನೀವೇ ಇಲ್ಲಿ ಚೆಕ್ ಮಾಡ್ಕೊಬಹುದು. ನೀವೇ ವೋಟರ್ ಆಗಿ ಎಂಟರ್ ಆಗಿ ನೀವೇ ಮಾಡಿ ನೀವೇ ಇಲ್ಲಿ ಚೆಕ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಇದು. ಇಲ್ಲಿ ಏನು ನಾವು ಕಂಟ್ರೋಲ್ ಇಟ್ಟಿಲ್ಲ, ಓಪನ್ ಇದು ಆಕ್ಚುಲಿ. ನಾವು ಒಳಗಡೆ ಏನೋ ಮ್ಯಾನ್ಪ್ಲೇಟ್ ಮಾಡೋಂಥದ್ದು ಏನೂ ಇರೋದಿಲ್ಲ ಇದು. ಓಕೆನಾ? ನಿಮ್ಮ ಕೈಯಲ್ಲಿರುತ್ತೆ. ನಾವು ಯಾವ ಇವನ್ ಏನ್ರಿ ಅದು, ನಾವು ಯಾವ ಇದು ಇಟ್ಕೊಳ್ಳಲ್ಲ, ಡಾಟಾಗಳು ಇಟ್ಕೊಳ್ಳಲ್ಲ, ಯಾವ ಫೋನ್ ನಂಬರ್ ಇಟ್ಕೊಳ್ಳಲ್ಲ, ಯಾವ ಫೋಟೋನು ಇಟ್ಕೊಳ್ಳಲ್ಲ, ಯಾವುದು ಇಟ್ಕೊಳ್ಳಲ್ಲ. ಅಲ್ಲಲ್ಲ, ಅದೇ ಹೇಳಿದ್ ನೋಡಿ. ಇಲ್ಲಿ ನಾವು ನೋಡಿ, ಇಲ್ಲಿ ನೀವು ಅದನ್ನ ಓಪನ್ ಮಾಡಿದ್ರೆ ಪ್ರೈವಸಿ ಪಾಲಿಸಿ ಇದೆ, ಎಲ್ಲ ಕೆಳಗಡೆ ಇದೆ ನೋಡಿ. ಅದನ್ನ ಫುಲ್ ಲೀಗಲ್ ಆಗಿ ಏನೇನ್ ಬೇಕೋ ಪ್ರತಿಯೊಂದು ಮಾಡಿದೀವಿ. ಓಪನ್ ಆಗಿರುತ್ತಿದ್ದು. ನೀವು ಬೇಕಾದ್ರೆ ಇಲ್ಲಿ ಎಂಟ್ರಾಗಿ ಸಜೆಷನ್ ಮಾಡ್ಬೋದು, ಮೇಲ್ಗಳು ಹಾಕ್ಬೋದು, ಪ್ರತಿಯೊಂದು ನಿಮ್ ಕೈಲಿರುವಂತದ್ದು ಇತ್ತು. ಆ ತರ ಮಾಡೋಕೆ ನಾನು ಇದನ್ನ ಮಾಡೋದೇ ಬೇಕಾಗಿಲ್ಲ ಅಲ್ವಾ? ಪಾರ್ಟಿ ಇದೆ, ಪಾರ್ಟಿ ನಾನು ಕೊಡ್ತೀನಿ ಅಂತ ಬಿ ಫಾರಂ ಕೊಡ್ತೀನಿ ಅಂತ ನಿಮ್ಮನ್ನೇ ಕರಿಬೋದಾಗಿತ್ತು. ಹಾ, ಒಬ್ರು ಪ್ರಯತ್ನ ಪಡೋಕೆ ನಾನು ಪಡ್ತಾ ಇದ್ದೀನಿ. ಅಲ್ಲ, ಅಷ್ಟೇ ಅಲ್ಲಿಗೆ ಎಂಡ್ ಆಗ್ಬಿಡುತ್ತೆ ಅಷ್ಟೇ ಅದು. ಅಲ್ಲ, ನನಗನ್ನಿಸ್ತಿರೋದು ಮುಂದೆ ಪರಿಸ್ಥಿತಿ ಹೋಗ್ತಾ ಹೋಗ್ತಾ ಇದಕ್ಕೆ ಬರಲೇಬೇಕಾಗತ್ತೆ ಅನ್ನಿಸ್ತಾ ಇದೆ ನನಗೆ. ಯಾಕಂದ್ರೆ ಇನ್ನು ಮುಂದೆ ಹಂಗೆ ಆಗಲ್ಲ. 50 ಕೋಟಿ ಹಾಕ್ತೀನಿ, 100 ಕೋಟಿ ಹಾಕ್ತೀನಿ, ಎಲೆಕ್ಷನ್ ಗೆಲ್ತೀನಿ, ಅಲ್ಲಿಂದ ದುಡ್ಡು ತೆಗಿತೀನಿ, ಇಲ್ಲಿಂದ ದುಡ್ಡು ತೆಗಿತೀನಿ, ಹಂಗ್ ಮಾಡ್ತೀನಿ, ಅದಾಗಲ್ಲ. ಇನ್ನು ಮುಂದೆ ನಾವು ಬೇಸಿಕ್ ಬರಲೇಬೇಕು, ಈ ಸತ್ಯಕ್ಕೆ ಬರಲೇಬೇಕು. ಅದಾಗತ್ತೆ ಅನ್ಸತ್ತೆ ನನಗೇನ. ಆ ಹೋಪ್ಸ್ ಇಂದ ಮಾಡಿದ್ದೀನಿ ಅಷ್ಟೇ. ಅದಿರುತ್ತೆ, ಇಲ್ಲಿ ಓಪನ್ ಆಗ್ಬಿಡುತ್ತೆ ಅದು. ಹಂಗಲ್ಲ ಇವ್ರೆ, ಅದು ಎಲೆಕ್ಷನ್ ಸಿಸ್ಟಮ್ ಅಲ್ಲಿ ಇರೋದು. ಇಲ್ಲಿ ಓಪನ್ ಮಾಡ್ತಿದ್ದಂಗೆ ಅಲ್ಲಿ ಯಾರು ಏನು, ಯಾವ ಗ್ರೂಪ್, ಲೇಡೀಸ್ ನಿಲ್ಬೇಕಾ, ಜೆಂಟ್ಸ್ ನಿಲ್ಬೇಕಾ, ಯಾವ ಕ್ಯಾಟಗರಿ ಇರ್ಬೇಕೆಲ್ಲ ಅದೇ ಓಪನ್ ಆಗ್ಬಿಡುತ್ತೆ. ಅದಕ್ಕೆ ಕರೆಕ್ಟಾಗಿ ಎಲೆಕ್ಷನ್ ನಿಂತ್ಕೊಂತಾರೆ ಅಷ್ಟೇ. ಅವಕ್ಕೆ ತಕ್ಕಂತೆ ನೀವೇನ್ ಬೇಕಾದ್ರೆ ಯೋಚನೆ ಮಾಡೋದು. ಅಲ್ಲ, ಇಲ್ಲಿ ಏನ್ ಗೊತ್ತಾ, ಇಲ್ಲಿ ಅಮಿಷ ಒಡ್ಡಿ ಮಾಡಿ ನನ್ನ ಹತ್ರ ಬರಂಗಿದ್ರೆ ಅಮಿಷ ಮಾಡೋರು ಇಲ್ಲಿ. ಉಪೇಂದ್ರ ಟಿಕೆಟ್ ಕೊಡ್ತಾರೆ ಇದ್ರ ಮೇಲೆ ಅನ್ನಂಗಿದ್ರೆ. ಇಲ್ಲಿ ಆತರ ಇಲ್ವೇ ಇಲ್ಲ. ಅಲ್ಲ, ರೇಟಿಂಗ್ ಕೊಡಿಸ್ಕೊಂಡ್ರು ವೋಟ್ ಹಾಕ್ಬೇಕಲ್ಲ ಅವರು. ಇದು ಯಾರ ಸಿಸ್ಟಮ್ ಅಲ್ಲಿ ಇಲ್ದೇ ಇರೋದಿದ್ದು. ಇಲ್ಲಿ ನಾನು 100 ಜನ ಕರ್ಕೊಂಬಂದು ನಾನು ನಂಬರ್ 1 ಅಂತ ಮಾಡ್ಕೊಂಡ್ರು, 100 ಜನ ವೋಟ್ ಹಾಕ್ಬೇಕಲ್ಲ ಅಲ್ಲಿ ಹೋಗಿ. ಅರ್ಥ ಆಯ್ತಾ? ಟಿಕೆಟ್ಗೋಸ್ಕರ ಹಂಗೆ ಮಾಡ್ಬೋದಾಗಿತ್ತು. ಇವಾಗ ಅದಿಲ್ವೇ ಇಲ್ಲ. ಏನ್ ಹೇಳಿ, ಇದೇ ಸಿಸ್ಟಮ್ ಅಲ್ಲೇ ಗೊತ್ತಾಗುತ್ತೆ. ಈಗ 100 ಅಲ್ಲ 500 ಜನ ಕರ್ಕೊಂಬಂದು ಸೇರಿಸ್ಕೊಳ್ಳಿ, ಅವ್ರನ್ನೂ ಸ್ವಲ್ಪ ಪರಿವರ್ತನೆ ಮಾಡ್ಲಿ ಅಂತ. ಅಲ್ಲ, ನೋಡೋಣ. ನಾನು ಹೇಳಿದ್ನಲ್ಲ, ಇವಾಗ ನಾನೊಂದು ಪ್ರಯತ್ನ ಪಟ್ಟಿದ್ದೀನಿ. ಏನ್ ಆಗತ್ತೆ ಅಂತ ನಾನು ನೆಗೆಟಿವ್ ಯೋಚನೆ ಮಾಡಿ ಕೂತ್ಕೊಂಡ್ರೆ ಇದು ಮಾಡಕ್ಕಾಗಲ್ಲ. ಏನಿವ್ರೆ, ಇದು ಒಂದು ತಿಂಗಳು ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ. ಸೋ ಮಚ್ ಆಫ್ ಬ್ರೈನ್ ಸ್ಟಾರ್ಮಿಂಗ್ ಹ್ಯಾಪನ್ಡ್ ಹಿಯರ್. ಆಕ್ಚುಲಿ ತುಂಬಾ ಯೋಚನೆ ಮಾಡಿದೀವಿ, ಆದಷ್ಟು ಇದನ್ನ ಸೆಕ್ಯೂರ್ ಮಾಡಿದೀವಿ. ಅದ್ರ ಮೇಲೆ ಗೊತ್ತಿಲ್ಲ, ಅದು ಇದೆಯಲ್ಲ ಅಲ್ಲಿ ಹಾಕ್ಬಿಡ್ತೀವಿ. ಏನೇನು ಯಾವ್ಯಾವ ಎಲೆಕ್ಷನ್ ಯಾವ ವಯೋಮಿತಿ ಇದೆಯೋ ಅದು ರಿಫ್ಲೆಕ್ಟ್ ಆಗಿ ತೋರಿಸ್ಬಿಡುತ್ತೆ. ನೀವು ಹೋಗಿ ಅಪ್ಲಿಕೆಂಟ್ ಆಗ್ತಿರ್ಬೇಕಾರೆ, ನೀವು ಆಸ್ಪಿರೆಂಟ್ ಆಗ್ಬೇಕಂದ್ರೆ ಅದು ತೋರಿಸ್ಬಿಡುತ್ತೆ.
ನಿಜ ಹೇಳ, ನೀವು ನಿಜ ಹೇಳಿದ್ರೆ ನಂಬಲ್ಲ. ಇದು ಯಾವುದು ನಾನು ಮಾಡ್ತೀನಿ ಅನ್ನಿಸ್ತಾ ಇಲ್ಲ ನನಗೆ. ಏನೋ ಒಂದು ಪುಷ್ ಮಾಡ್ತಾ ಇದ್ದೀನಿ ಅಷ್ಟೇ. ಏನು ಅಂತ ನೀವು ಕೇಳಿದ್ರೆ ನನ್ನಲ್ಲೇ ಆನ್ಸರ್ ಇಲ್ಲ. ಗೊತ್ತಿಲ್ಲ ನನಗೆ ಏನಕ್ಕೆ ಇದು ಮಾಡ್ತಿದ್ಯಾ, ಏನಕ್ಕೆ ಎಲ್ಲರೂ ಕೇಳ್ತಾರೆ ಏನು ಏನೋ ಆಗ್ಬೋದು, ಏನೋ ಒಂದು ಅಟ್ಲೀಸ್ಟ್ ಈ ಒಂದು ವಿಚಾರನಾರ ಬಿಟ್ಟು ಹೋಗೋ ಥರ ಆಗತ್ತಲ್ವಾ. ಅಟ್ಲೀಸ್ಟ್ ಮುಂದಿನ ಫ್ಯೂಚರ್ಗಾರ ಇಲ್ಲ ಹಿಂಗೆ ಬರಬೇಕು ಅನ್ಸತ್ತಲ್ವಾ. ನಾನು ಫಸ್ಟ್ ಕೇಳ್ತಿರೋದೇನು ಗೊತ್ತಾ ನಿಮ್ಮನ್ನೆಲ್ಲ, ಇದ್ರಲ್ಲಿ ಏನಾರ ಇದಿದ್ಯಾ ಅಂತ, ನಾವು ಮಾಡಿರೋ ಫಾರ್ಮೇಟ್ ಕರೆಕ್ಟ್ ಆಗಿದ್ಯಾ ಅಂತ ಮೊದಲೇ. ಅದು ಏನಾಗುತ್ತೆ ಅನ್ನೋದು ನಮ್ಮ ಕೈಲಿಲ್ಲ. ನಾಳೆ ಮತ್ತೆ ಇದಾಗ್ಬೋದು. ಏನು ಅದೇ ನಿರಂತರವಾದಂಥ ಒಂದು ಇದೇ ಬದಲಾವಣೆ ಆಕ್ಚುಲಿ. ಮತ್ತೆ ಅದನ್ನ ಕರೆಕ್ಟ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಒಂದ್ ಕಡೆ ಸ್ಟಾಗ್ನೆಂಟ್ ಆಗ್ಬಾರ್ದು ಯಾವುದೇ ಆದ್ರೂ. ಅಲ್ಲ, ಇವಾಗ ಅದೇ ಹೇಳಿದ್ದು, ಇವಾಗ ನನ್ನ ಪಕ್ಷ ಅಂತ ಇದ್ದಿದ್ದಕ್ಕೆ ಅದೆಲ್ಲ ಇತ್ತು. ಇವಾಗ ಇದಲ್ವೇ ಅಲ್ಲ, ಇವಾಗ ಇದು ನಿಮ್ ಕೈಲಿರೋ ಪಕ್ಷ. ನೀವು ಯಾವಾಗ ಡೌನ್ಲೋಡ್ ಮಾಡ್ತೀರೋ ಅದು ನಿಮ್ ಪಕ್ಷ ಆಗ್ಬಿಡುತ್ತೆ. ನೀವಲ್ಲಿ ವೋಟರ್ ಆಗ್ತೀರಾ, ನೀವು ಆಸ್ಪಿರೆಂಟ್ ಕನೆಕ್ಟ್ ಮಾಡ್ತೀರಾ. ಅರ್ಥ ಆಯ್ತಾ? ನಾನೇನಕ್ಕೆ ಸಿಗಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಲೀಡರ್ ನೀವೇ. ನಾವು ಫಸ್ಟ್ ಓಪನಿಂಗ್ ಪೇಜ್ ಹಾಕ್ರಿ. ನೋಡಿ ಅಲ್ಲಿ ಓಪನಿಂಗ್ ಪೇಜ್ ಅಲ್ಲಿ ನೋಡಿ, ಇದೇನು ಹೇಳಿ, ಕಿರೀಟ. ನೀವು ಎಂಟರ್ ಆದ್ರೆ ನೀವು ರಾಜನ್ ತರ ಎಂಟರ್ ಆಗ್ಬೇಕು. ಇಲ್ಲಿ ಹಾಕ್ತೀರಾ? ಎಸ್ ಅನ್ನಿ. ದಟ್ಸ್ ಗುಡ್. ಏನೋ ಹೇಳಕ್ಕಾಗಲ್ಲ, ಅದು ನಿಮ್ಮ ಅಭಿಪ್ರಾಯದಲ್ಲಿ ಹಂಗಿರ್ಬೋದು. ಅದು ಕೋಮಲ್ ನಾನಲ್ಲ ಇರೋದು, ಮೋಸ್ಟ್ಲಿ ಅದನ್ನ ನೋಡ್ತಿರೋ ನೀವಿರ್ಬೋದು. ಕ್ಲಾರಿಟಿ ಇದ್ಮೇಲೆ ಕೋಮ ಇಲ್ವೇ ಇಲ್ಲ. ಕ್ಲಾರಿಟಿ ಇದ್ದ ಕೋಮದಲ್ಲಿ ಮಲಗಿರೋದು. ಹೇಳಿ, ಎಷ್ಟು ನಾಯಕರನ್ನ ಹುಟ್ಟಾಕಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಯಾವಾಗ ನಾಯಕ ಆಗ್ತೀನಿ ಅಂತ ಯಾವ ವೋಟರ್ ಯೋಚನೆ ಮಾಡ್ತಾ ಇಲ್ಲ. ಸಾವಿರಾರು ಜನ ನೋಡಿ, ಎಷ್ಟೋ ಜನ ಬಂದಿದೆ. ತೋರಿಸ್ಲ ನಿಮ್ಗೆ, ಯಾವುದೋ ಆಟೋ ಮೇಲೆ ಪ್ರಜಾಕೀಯ ಅಂತ ತಗೊಂಡು ಹೋಗ್ತಾ ಇರ್ತಾನೆ. ನನಗೋನಿಗೆ ಸಂಬಂಧನೇ ಇಲ್ಲ, ಯಾವುದೋ ವಿಡಿಯೋ ಮಾಡಿರ್ತಾನೆ. ಎಷ್ಟೋ ಜನಕ್ಕೆ ಹೋಗಿದೆ ಇದು. ಯಾವಾಗಲೂ ಒಂದೇನೋ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗ್ತಾರೆ, ಸಣ್ಣದಾಗ್ಲೇ ಸ್ಟಾರ್ಟ್ ಆಗೋದು. ಏನ್ ಹೇಳಿ, ಒಂದೇ ರೀತಿ ದೊಡ್ಡದಾಗ ಆಗ್ಬಿಡಲ್ಲ. ಆಮೇಲೆ ಈ ತರ ವಿಷಯಗಳು ಹೇಳಿ, 70 ವರ್ಷ ರಾಜಕೀಯ ವ್ಯವಸ್ಥೆ ನೋಡಿ ನಾವು ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ, ನಾನು ಹೇಳಿದ ನನಗೆ ಯಾರೋ ಒಬ್ಬ ಬೇಕು, ನನಗೆ ಯಾರೋ ಒಬ್ಬ ಬಂದು ನನ್ನ ಜೀವನ ಬಗೆಹರಿಸ್ಬೇಕು. ಇದೇ ಪ್ರಾಬ್ಲಮ್ ಆಗಿರೋದು. ನಾವ್ ಹೇಳ್ತಿರೋದು ಹಂಗಲ್ಲ ನೋಡಪ್ಪ, ಚಿಕ್ಕ ಲೆವೆಲ್ ಅಲ್ಲಿ ಹೇಳ್ತಿರೋದು. ಏನ್ ಹೇಳಿ, ಒಂದು ಗ್ರಾಮ ಪಂಚಾಯತಿ, ಒಂದು ಕಾರ್ಪೊರೇಷನ್ ಲೆವೆಲ್ ಅಲ್ಲಿ ಯಂಗ್ಸ್ಟರ್ಸ್ ಒಂದಾಗ್ಬೋದು, ಇಲ್ಲಿ ಸೇರ್ಕೊಬಹುದು. ಕರೆಕ್ಟ್ ಆಗಲ್ಲ ಅಂತ ಹೇಳಿ ನೋಡೋಣ. ನನಗೆ ಹೋಪ್ಸ್ ಇದೆ. ಅದು ಯಾವುದೋ ಒಂದು ಕತೆ ಹೇಳಿದೀವಲ್ಲ, ಎಲ್ಲ ಪರ ಬಂದ್ಬಿಟ್ಟಿದ್ದಂತೆ. ಎಲ್ಲ ಡಿಸ್ಕಸ್ ಮಾಡಕ್ಕೆ 1 ವರ್ಷ ಬಿಟ್ಟು ಎಲ್ಲ ಸೇರೋದಂತೆ. ಒಬ್ಬ ಕೊಡೆ ಇಟ್ಕೊಂಡು ಬಂದಿದ್ದಂತೆ, ಅವತ್ತು ಮಳೆ ಬರ್ಬೋದು ಅಂತ. ಆತರ ನನ್ನ ಅನ್ಕೊಳ್ಳಿ, ಪರವಾಗಿಲ್ಲ. ಆತರ